ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಲಾಸ್ಟ್ ಕ್ಲಾಸಲ್ಲಿ ಎಲಾಸ್ಟಿಕ್ ಮತ್ತು ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಅಂತ ಹೇಳಿದರೆ ನಾವು ಡೆಫಿನೇಷನ್ಸ್ನ ನೋಡಿದ್ವಿ ಆ್ಯಂಡ್ ಎಕ್ಸ್ಪ್ರೆಷನ್ಸ್ನ ಕೂಡ ನೋಡಿದ್ವಿ ಅಲ್ವಾ. ಸೊ ನೆಕ್ಸ್ಟು ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಇನ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲ್ಯೂಷನ್ಸ್ ಇನ್ ಒನ್ ಡೈಮೆನ್ಷನ್. ಅಂದರೆ ಒಂದು ಡೈಮೆನ್ಷನಲ್ಲಿ ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಆದಾಗ ಎಷ್ಟು ಎನರ್ಜಿ ಲಾಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ನೆಕ್ಸ್ಟು a collision in which the two particles move together after the collision is called a completely inelastic collision ಅಂತ ಹೇಳ್ತೀವಿ. ಅಂದರೆ ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟಿಗೆ ಹೋಗಿ ಸ್ಟ್ರೈಕ್ ಮಾಡಿದಾಗ ಆ ಒಂದು ಕೊಲಿಷನ್ ಏನಾಗುತ್ತೆ, ಕೊಲಿಷನ್ ಆದಾಗ ಎರಡು ಪಾರ್ಟಿಕಲ್ ಒಟ್ಟಿಗೆ ಮೂವ್ ಆಗುತ್ತೆ ಅಂತ ಹೇಳಿದಾಗ ಅದನ್ನು ನಾವೇನು ಹೇಳ್ತೀವಿ, ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳ್ತೀವಿ. ಸೊ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳಿದ್ರೆ ನಾವು ಡೆಫಿನೇಷನ್ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಅದೇ ಇಲ್ಲಿ ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಯಾವಾಗ ಆಗುತ್ತೆ, ಅಲ್ಲಿ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳಿದಾಗ ಕನ್ಸಿಡರ್ ಟೂ ಮಾಸಸ್ M1 ಆ್ಯಂಡ್ M2. ಎರಡು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ಕೊಂಡು ಆ ಆಬ್ಜೆಕ್ಟಿನ ಮಾಸಸ್ ಏನಿದೆ M1 ಮತ್ತು M2 ಇದೆ. ದ ಪಾರ್ಟಿಕಲ್ M1 ಈಸ್ ಮೂವಿಂಗ್ ವಿತ್ ವೆಲಾಸಿಟಿ U1. ಅದರದ್ದು ವೆಲಾಸಿಟಿ ಏನಿದೆ U1 ಇದೆ. ವಿ ಕ್ಯಾನ್ ಕನ್ಸಿಡರ್ M2 ಟು ಬಿ ಎಟ್ ರೆಸ್ಟ್ ಆ್ಯಂಡ್ U2 ಇಸ್ ಈಕ್ವಲ್ ಟು 0. M2ನ ನಾವು ರೆಸ್ಟಲ್ಲಿದೆ ಅಂತ ಇಟ್ಕೊಂಡಾಗ ಅದ್ರದ್ದು ವೆಲಾಸಿಟಿ ಏನಾಗಿರುತ್ತೆ, ದಟ್ ಈಸ್ 0. In this situation, the mass M1 collides with the stationary mass M2. ಆವಾಗ ರೆಸ್ಟಲ್ಲಿರೋಂಥ ಮಾಸ್ನ ಹೋಗ್ಬಿಟ್ಟು ಇರೋಂಥ ಮಾಸ್ಗೆ ಹೋಗ್ಬಿಟ್ಟು ಬೇರೆ ಒಂದು ಮಾಸು ಕೊಲೈಡ್ ಆದಾಗ ಇಫ್ ದ ಕೊಲಿಷನ್ ಇಸ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಇನ್ ಒನ್ ಡೈಮೆನ್ಷನ್, ಹಾಗಾದರೆ ಒನ್ ಡೈಮೆನ್ಷನಲ್ಲಿ ಕಂಪ್ಲೀಟಾಗಿ ಅದು ಇನ್ಎಲಾಸ್ಟಿಕ್ ಕೊಲಿಷನ್ ಆಯಿತು ಅಂತ ಹೇಳಿದಾಗ ದ ಟೂ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಎರಡು ಪಾರ್ಟಿಕಲು ಏನಾಯ್ತಲ್ಲಿ ಸೇಮ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ದಟ್ ಈಸ್ θ1 ಇಸ್ ಈಕ್ವಲ್ ಟು θ2 ಇಸ್ ಈಕ್ವಲ್ ಟು 0. ಹೀಗೆ ಮೂವ್ ಆಗ್ತಾ ಹೋಗುತ್ತೆ. ಹೀಗೆ ಆಫ್ಟರ್ ಕೊಲಿಷನ್ ಸ್ಟಿಕ್ ಟು ಈಚ್ ಅದರ್ ಆ್ಯಂಡ್ ಮೂವ್ಸ್ ಒನ್ ಆ್ಯಸ್ ಒನ್ ಪಾರ್ಟಿಕಲ್ ವಿತ್ ವೆಲಾಸಿಟಿ V1 ಇಸ್ ಈಕ್ವಲ್ ಟು V2 ಇಸ್ ಈಕ್ವಲ್ ಟು V ಆ್ಯಸ್ ಇನ್ ಎ ಫಿಗರ್. ಇಲ್ಲಿ ಒಂದು ಪಾರ್ಟಿಕಲು ಇನ್ನೊಂದು ಪಾರ್ಟಿಕಲ್ ಹಿಂಗೆ ಮೂವ್ ಆದಾಗ ನೆಕ್ಸ್ಟು ಇಲ್ಲೇನಾಯಿತು, θ1 ಈ ಕಡೆ ಒಂದು ಪಾರ್ಟಿಕಲ್ ಹೋಗುತ್ತೆ. ಸೊ ಇಲ್ಲಿ ಆಫ್ಟರ್ ಕೊಲಿಷನ್, ಆ ಒಂದು ಕೊಲಿಷನ್ ಆದಾಗ ಏನಾಯಿತು, ಒಂದು ಪಾರ್ಟಿಕಲು ಇನ್ನೊಂದು ಪಾರ್ಟಿಕಲಿಗೆ ಸ್ಟಿಕ್ ಆಯಿತು. ಸ್ಟಿಕ್ ಆದಾಗ ಅಲ್ಲೇನಾಯಿತು, ಹಾಗಾದರೆ ಅದು ಒಂದೇ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. V1 ಸೇಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ V1 V2 ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಹಾಗಾದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಪ್ರಕಾರ ಹೇಳೋದಾದರೆ M1 U1 ಪ್ಲಸ್ M2 U2 ಇಸ್ ಈಕ್ವಲ್ ಟು M1 V1 ಪ್ಲಸ್ M2 V2. ಅಂದರೆ ಬಿಫೋರ್ ಕೊಲಿಷನ್ ಏನು ಮೊಮೆಂಟಮ್ ಇರುತ್ತೋ ದಟ್ ಶುಡ್ ಬಿ ಈಕ್ವಲ್ ಟು ದ ಆಫ್ಟರ್ ಕೊಲಿಷನ್. ಓಕೆ, ದಟ್ ಈಸ್ M1 U1 ಇಸ್ ಈಕ್ವಲ್ ಟು ಈ U2 ಅನ್ನೋದು ನಮ್ಗೆ ಏನಾಗಿರುತ್ತೆ, ಅಲ್ಲಿ 0 ಆಗಿರುತ್ತೆ. ಸೊ ದಟ್ ಈ M1 ಪ್ಲಸ್ M2 ಇಲ್ಲಿ V1 V2 ಇಸ್ ಈಕ್ವಲ್ ಟು V ಅಂತ ತಗೊಂಡ್ರೆ M1 ಪ್ಲಸ್ M2 ಇಂಟು V ಆಯಿತು. ಸೊ ವಿಗೊಂದು ಎಕ್ಸ್ಪ್ರೆಷನ್ ಸಿಕ್ತು ನಮಗೆ, M1 U1 ಡಿವೈಡೆಡ್ ಬೈ M1 ಪ್ಲಸ್ M2 ಆಯಿತು. ಕನ್ಸಿಡರ್ ದಟ್ ಈಕ್ವೇಷನ್ ಆಸ್ 1. ಹಾಗಾದರೆ ದ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಏನು ಅಂತ ಹೇಳಿದಾಗ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ಇನಿಷಿಯಲ್ ಎನರ್ಜಿ ಎಷ್ಟಿತ್ತು, ಫೈನಲ್ ಎನರ್ಜಿ ಎಷ್ಟು ಬಂತು ಅಂತ ಹೇಳಿದಾಗ ದಟ್ ಗಿವ್ಸ್ ದ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಸೊ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಆನ್ ಕೊಲಿಷನ್ ಈಸ್ ಗಿವನ್ ಬೈ ಡೆಲ್ಟಾ ಕೆ ಈಸ್ ಈಕ್ವಲ್ ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಮೈನಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಏನಪ್ಪ ಇದೆ, ಹಾಫ್ M1 U1 ಸ್ಕ್ವೇರ್ ಪ್ಲಸ್ ಹಾಫ್ M2 U2 ಸ್ಕ್ವೇರ್ ಮೈನಸ್ ಫೈನಲ್ ಏನಿರುತ್ತೆ, ಹಾಫ್ M1 V1 ಸ್ಕ್ವೇರ್ ಪ್ಲಸ್ ಹಾಫ್ M2 V2 ಸ್ಕ್ವೇರ್ ಆಯಿತು. ಸಿನ್ಸ್ ಇಯರ್ U2 ಇಸ್ ಈಕ್ವಲ್ ಟು 0 ಅಂತ ತೊಗೊಂಡಾಗ ಈ ಟರ್ಮೇ ಏನಾಯ್ತಲ್ಲ, ಹಾಗಾದರೆ ಈ ಟರ್ಮು 0 ಆಯಿತು. ಹಾಗಾದರೆ ಉಳ್ಕೊಳೋದು ಯಾವುದು ಅಲ್ಲಿ, ಹಾಫ್ M1 U1 ಸ್ಕ್ವೇರ್ ಪ್ಲಸ್ ಹಾಫ್ M2 ಇಂಟು 0 ಮೈನಸ್ ಹಾಫ್ M1 ಪ್ಲಸ್ M2 ಇಂಟು V1 ಪ್ಲಸ್ V2 ಅಂತ ಹೇಳಿದ್ರೆ ನಾವು V ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲೇನಾಯಿತು, V ಸ್ಕ್ವೇರ್ನ ಹೊರಗಡೆ ತಗೊಂಡಿದ್ದೀವಿ ನಾವು. ನೆಕ್ಸ್ಟ್ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಹಾಫ್ M1 U1 ಸ್ಕ್ವೇರ್ ಮೈನಸ್ ಹಾಫ್ ಇಂಟು M1 ಪ್ಲಸ್ M2 ಇಂಟು V2 ಸ್ಕ್ವೇರ್. ನಾವು ಕನ್ಸಿಡರ್ ದಿಸ್ ಈಕ್ವೇಷನ್ ಆಸ್ 1. ಈಕ್ವೇಷನ್ 1ನಲ್ಲಿರೋಂಥ ವಿನ ತೆಗೆದು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡೆಲ್ಟಾ ಕೆ ಇಸ್ ಈಕ್ವಲ್ ಟು 1/2 M1 U1 ಸ್ಕ್ವೇರ್ ಮೈನಸ್ ಹಾಫ್ ಇಂಟು ದಿಸ್ M1 ಪ್ಲಸ್ M2 ಆಸ್ ಇಟ್ ಈಸ್. ವಿ ಸ್ಕ್ವೇರಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ M1 U1 ಪ್ಲಸ್ ಡಿವೈಡೆಡ್ ಬೈ M1 ಪ್ಲಸ್ M2 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅಲ್ಲೇನಿದೆ ನಮಗೆ ವಿ ಸ್ಕ್ವೇರ್ ಇದೆ. ಸೊ ದಟ್ M1 ಸ್ಕ್ವೇರ್ U1 ಸ್ಕ್ವೇರ್ ಡಿವೈಡೆಡ್ ಬೈ M1 ಪ್ಲಸ್ M2 ದ ಹೋಲ್ ಸ್ಕ್ವೇರ್ ಆಯಿತು. ಸೊ ಹಾಗಾದರೆ ಸಿಂಪ್ಲಿಫೈ ಮಾಡಿದಾಗ ಏನಾಯಿತು, ಹಾಫ್ M1 U1 ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಮೈನಸ್ ಹಾಫ್ ಹೀಗೆ ಇರುತ್ತೆ, M1 ಸ್ಕ್ವೇರ್ U1 ಸ್ಕ್ವೇರ್ ಹಾಗೆ ಇರುತ್ತೆ. ಇಲ್ಲಿ M1 ಪ್ಲಸ್ M2 ಒಂದು, ಇಲ್ಲಿ ಒಂದು M1 ಪ್ಲಸ್ M2 ಕಳೆದ್ರೆ ಅಲ್ಲಿ ಉಳ್ಕೊಳೋದೇನು, ಹಾಗಾದರೆ M1 ಪ್ಲಸ್ M2 ಉಳ್ಕೊಳುತ್ತೆ.
ಸೊ ಇಲ್ಲಿ ಹಾಗಾದರೆ m1u1 ಕಾಮನ್ ಇದೆ, ಟೇಕ್ ದಟ್ ಕಾಮನ್ ಔಟ್ಸೈಡ್. ಹಾಫು ಕೂಡ ಕಾಮನ್ನು ತೆಗೆದಾಗ ಹೊರಗಡೆ ತೆಗೆದ್ರೆ ಹಾಫ್ ಇಂಟು m1u1 ಇಂಟು 1 ಮೈನಸ್ m1 ಡಿವೈಡೆಡ್ ಬೈ m1 ಪ್ಲಸ್ m2 ಆಯಿತು. ಹಾಫ್ ಇಂಟು m1 m2 ಡಿವೈಡೆಡ್ ಬೈ m1 ಪ್ಲಸ್ m2 ಇಂಟು u1 ಆಯಿತು. ಇದನ್ನು ಕಾಮನ್ ತೆಕ್ಕೊಂಡು m1 ಪ್ಲಸ್ m2 ಮೈನಸ್ m1 ಆಗುತ್ತೆ. m1 ಕ್ಯಾನ್ಸಲ್ ಆಯ್ತಲ್ಲಿ, ಹಾಗಾದರೆ m2 ಒಂದೇ ಉಳ್ಕೊಳುತ್ತೆ. ಇಲ್ಲಿ ಆಲ್ರೆಡಿ ಒಂದು m1 ಇತ್ತು u1 ಇತ್ತು, ಇದ್ರ ಜೊತೆಗೆ ಏನು ಸೇರಿಕೊಳ್ತು m2 ಸೇರಿಕೊಳ್ತು. ದಿಸ್ u1 ಇಲ್ಲಿ ಬರೀತೀವಿ ಆ್ಯಂಡ್ ಹಾಫ್ ಆಸ್ ಇಟ್ ಈಸ್ m1 ಪ್ಲಸ್ m2 ಬರೀತೀವಿ ಇಲ್ಲಿ. ಸೊ ಫೈನಲ್ ಆಗಿ ಎಕ್ಸ್ಪ್ರೆಷನ್ ಏನು ಬಂತು, ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ಹಾಫ್ ಇಂಟು m1 m2 ಡಿವೈಡೆಡ್ ಬೈ m1 ಪ್ಲಸ್ m2 ಇಂಟು u1 ಬಂತು. ಸೊ ದಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಇನ್ ಎ ಒನ್ ಡೈಮೆನ್ಷನ್ ಇನ್ಎಲಾಸ್ಟಿಕ್ ಕೊಲ್ಯೂಷನ್. ಇನ್ಎಲಾಸ್ಟಿಕ್ ಕೊಲ್ಯೂಷನ್ ಒನ್ ಡೈಮೆನ್ಷನ್ ಆದಾಗ ಎಷ್ಟು ಲಾಸ್ ಆಗುತ್ತೆ ಕೈನೆಟಿಕ್ ಎನರ್ಜಿ ಅಂತ ಹೇಳಿದಾಗ ದಿಸ್ ಮಚ್ ಆಫ್ ಎನರ್ಜಿ ಇಸ್ ಲಾಸ್ಟ್ ಡ್ಯೂರಿಂಗ್ ದ ಕೊಲ್ಯೂಷನ್. ನೆಕ್ಸ್ಟ್, ಫೈನಲ್ ವೆಲಾಸಿಟೀಸ್ ಆಫ್ ಮಾಸಸ್ ಅಂಡರ್ಗೋಯಿಂಗ್ ಎಲಾಸ್ಟಿಕ್ ಕೊಲ್ಯೂಷನ್. ಹಾಗಾದರೆ ಎಲಾಸ್ಟಿಕ್ ಕೊಲ್ಯೂಷನ್ ಆದಾಗ ಫೈನಲ್ ವೆಲಾಸಿಟೀಸ್ ಏನಾಗುತ್ತೆ, ಎರಡು ಆಬ್ಜೆಕ್ಟ್ ಇದೆ ಅಂತ ಹೇಳಿದಾಗ ಎರಡು ಆಬ್ಜೆಕ್ಟು ಎಲಾಸ್ಟಿಕ್ ಕೊಲ್ಯೂಷನ್ ಆಯಿತು ಅಂತ ಇಟ್ಕೋಣ. ಎಲಾಸ್ಟಿಕ್ ಕೊಲ್ಯೂಷನ್ ಅಂತ ಹೇಳಿದಾಗ ಬೋತ್ ದ ಮೊಮೆಂಟಮ್ ಆ್ಯಂಡ್ ದ ಕೈನೆಟಿಕ್ ಎನರ್ಜಿ ಬೋತ್ ಆರ್ ಕನ್ಸರ್ವ್ಡ್. ಎಲಾಸ್ಟಿಕ್ ಅಂತ ಹೇಳಿದಾಗ ನಮಗೆ ಬರೀ ಏನು ಕನ್ಸರ್ವ್ ಆಗುತ್ತೆ, ನಮಗೆ ಒಂದು ಕನ್ಸರ್ವ್ ಆಗುತ್ತೆ. ಎಲಾಸ್ಟಿಕ್ ಕೊಲ್ಯೂಷನಲ್ಲಿ ನಮ್ಗೆ ಏನಾಯಿತು, ಕೈನೆಟಿಕ್ ಎನರ್ಜಿ ಆಸ್ ವೆಲ್ ಆಸ್ ದ ಮೊಮೆಂಟಮ್ ಎರಡೂ ಕೂಡ ಕನ್ಸರ್ವ್ ಆಗುತ್ತೆ. ಇನ್ಎಲಾಸ್ಟಿಕಲ್ಲಿ ಬರೀ ಮೊಮೆಂಟಮ್ ಮಾತ್ರ ಕನ್ಸರ್ವ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ದ ವೆಲಾಸಿಟೀಸ್ ಪಾರ್ಟಿಕಲ್ ಆಫ್ಟರ್ ದ ಕೊಲ್ಯೂಷನ್ಸ್ ಇನ್ ಒನ್ ಡೈಮೆನ್ಷನಲ್ ಎಲಾಸ್ಟಿಕ್ ಕೊಲ್ಯೂಷನ್. ಸೊ ಇಲ್ಲೂ ಕೂಡ ಒನ್ ಡೈಮೆನ್ಷನ್ ಎಲಾಸ್ಟಿಕ್ ಕೊಲ್ಯೂಷನ್ ಆದಾಗ ಎಷ್ಟು ವೆಲಾಸಿಟೀಸ್ ಒಂದು ಪಾರ್ಟಿಕಲ್ಗಳು ಅಟೈನ್ ಆಗಿರೋಂಥ ವೆಲಾಸಿಟಿಗೆ ಎಕ್ಸ್ಪ್ರೆಷನನ್ನು ನೋಡೋಣ. ಸೊ ಕನ್ಸಿಡರ್ ಟೂ ಮಾಸಸ್ m1 ಆ್ಯಂಡ್ m2. ಸೊ ವಿ ನೋ ದಟ್ m1 ಮತ್ತು m2 ಅನ್ನೋದು ಎರಡು ಮಾಸು, ಅದು ಅದ್ರ ವೆಲಾಸಿಟಿ ಏನಿದೆ u1 ಇದೆ, ವೆಲಾಸಿಟಿ u2 ಇದೆ. ಡಯಾಗ್ರಾಮ್ ನೋಡಿಲಿ m1 m2 ಇದೆ, ವೆಲಾಸಿಟಿ u1. ನೆಕ್ಸ್ಟ್ ಥೀಟಾ ಇಲ್ಲಿ m1 m2 ಹೀಗೆ ಹೋದಾಗ v1 ವೆಲಾಸಿಟಿ, ಫೈನಲ್ ವೆಲಾಸಿಟಿ. ಈ ಫೈನಲ್ ವೆಲಾಸಿಟೀಸ್ಗೆ ನಾನು ಎಕ್ಸ್ಪ್ರೆಷನ್ನ ನಾವು ಕಂಡಕ್ಟ್ ಮಾಡಬೇಕು. ಸೊ ಕನ್ಸಿಡರ್ two masses m1 and m2. The particle m1 is moving with velocity u1 and m2 is moving with velocity u2. ಪಾರ್ಟಿಕಲ್ m1 u1 ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ, ಪಾರ್ಟಿಕಲ್ m2 u2 ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ. ಆಫ್ಟರ್ ಕೊಲ್ಯೂಷನ್ ಲೆಟ್ ದ ವೆಲಾಸಿಟೀಸ್ ಚೇಂಜಸ್ v1 and v2 ರೆಸ್ಪೆಕ್ಟಿವ್ಲಿ. ಹಾಗಾದರೆ ವೆಲಾಸಿಟೀಸ್ ಏನಾಗಿ ಚೇಂಜ್ ಆಗುತ್ತೆ, v1 v2 ಆಗಿ ಚೇಂಜ್ ಆಗುತ್ತೆ ಕೊಲ್ಯೂಷನ್ ಆದಮೇಲೆ. If the collision in one dimension, the two particles are moving the same direction. Collision one dimensional ಆದರೆ ಎರಡು ಪಾರ್ಟಿಕಲ್ ಒಂದೇ ಡೈರೆಕ್ಷನ್ಲಿ ಮೂವ್ ಆಗ್ತಾ ಹೋಗುತ್ತೆ. θ1 = θ2 = 0. ಫಿಗರಲ್ಲಿ ನೋಡಿದಂಗೆ θ1 θ2 ಏನಾಗುತ್ತೆ ಅಲ್ಲಿ 0 ಆಗುತ್ತೆ. ದೆನ್ ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಹಾಗಾದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಪ್ರಕಾರ ನೋಡಿದ್ರೆ m1u1 ವಿ ನೋ ದಟ್ m1u1 ಪ್ಲಸ್ m2u2 = m1v1 ಪ್ಲಸ್ m2v2 ಆಯಿತು. ಹಾಗಾದರೆ ಇಲ್ಲಿ m1 ಇರೋಂಥ ಈ ಕಡೆನ ತೊಗೊಳ್ಳೋಣ, ಇಲ್ಲಿ ಪ್ರಾಡಕ್ಟ್ನ m1 ಇದ್ರ ಜೊತೆಗೆ ಏನಿದೆ v1 ಇದೆ, ಇಲ್ಲಿ u1 ಇದೆ, u1 ಮೈನಸ್ v1 ಇದನ್ನು ಈ ಪ್ರಾಡಕ್ಟ್ನ ಈಚೆ ಕಳಿಸೋಣ, RHS ಕಳಿಸೋಣ. RHSಲ್ಲಿ m2ನ ಬ್ರ್ಯಾಕೆಟಲ್ಲಿ ತೊಗೊಂಡು m2 ಇಂಟು v2 ಮೈನಸ್ ಇಲ್ಲಿ u2 ಆಯಿತು ಆ್ಯಂಡ್ ಕನ್ಸಿಡರ್ ದ ಇಕ್ವೇಷನ್ ಆಸ್ 1. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ ನಮ್ಗೆ ಏನು ಗೊತ್ತಿದೆ, kinetic energy before collision is equal to kinetic energy after collision ಅಲ್ವಾ. ಸೊ ದಟ್ ಈಸ್ ಹಾಫ್ m1 u1 ಪ್ಲಸ್ ಹಾಫ್ m2 u2 is equal to ಹಾಫ್ m1 v1 ಪ್ಲಸ್ ಹಾಫ್ m2 v2 ಆಯಿತು. ಸೊ ಇಲ್ಲಿ ಹಾಗಾದರೆ m1 ಇಲ್ಲಿ ಹಾಫ್ ಕ್ಯಾನ್ಸಲ್ ಮಾಡ್ಕೊಂಬೋಣ. ಎಗೇನ್ ಎಲ್ಲ ಕಡೆನೂ ಹಾಫ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಬೋಣ. ಇಲ್ಲೇನಾಯಿತು m1 u1 ಇಲ್ಲಿ m1 ಇದೆ, ಈ ಕಡೆ ತಗೊಳ್ಳೋಣ. v1 is equal to m2 ಈ v2 ಆ್ಯಸ್ ಇಟ್ ಈಸ್, ಇದನ್ನು ಈ ಕಡೆ ತೊಗೊಂಡ್ರೆ ಮೈನಸ್ u2 ಆಯಿತು. ನೆಕ್ಸ್ಟು m1 u1 ಪ್ಲಸ್ ಇದೇನಾಯಿತು a² ಮೈನಸ್ b² ಫಾರ್ಮು. a² ಮೈನಸ್ b² ಫಾರ್ಮ್ನ a ಪ್ಲಸ್ b ಇಂಟು a ಮೈನಸ್ b ಅಂತ ಬರ್ಕೋಬೋದಲ್ವ ನಾವು. ಸೊ ದಟ್ u1 ಪ್ಲಸ್ v1 ಆ್ಯಂಡ್ u1 ಮೈನಸ್ v1. ಸಿಮಿಲರ್ಲಿ m2 ಇಂಟು v2 ಪ್ಲಸ್ u2 v2 ಮೈನಸ್ u2. ನಾವು ಕನ್ಸಿಡರ್ ದಿಸ್ ಇಕ್ವೇಷನ್ ಆಸ್ 2 ಫ್ರಮ್ 1 and 2. ಹಾಗಾದರೆ 1 and 2 ಪ್ರಕಾರ ನಾವು ಏನು ಬರ್ಕೋಬೋದು, u1 ಪ್ಲಸ್ v1 is equal to v2 ಪ್ಲಸ್ u2 ಅಂತ ಬರ್ಕೋಬೋದು.
ಯಾಕೆ ಇಲ್ಲಿ ಫ್ರಮ್ 1 ಮತ್ತು 2ನ ಕಂಪೇರ್ ಮಾಡ್ತಾ ಹೋಗಿ ಇಲ್ಲಿ ಕಂಪೇರ್ ಮಾಡ್ಕೊಂಡಾಗ ಇಲ್ಲೇನಾಯಿತು ನಮಗಿಲ್ಲಿ m1/2 ತೊಗೊಂಡ ಈಕ್ವೇಷನ್ 1/2 ತೊಗೊಂಡಾಗ m1 ಏನಾಯ್ತಲ್ಲಿ ಸೊ ನಮಗೆ ಕ್ಯಾನ್ಸಲ್ ಆಯಿತು. ಸೊ ಈಕ್ವೇಷನ್ ಬರ್ಕೊಂಡಾಗ u1 + v1 = v2 + u2 ಆಯಿತು ನಮಗಲ್ಲಿ. ನೆಕ್ಸ್ಟ್ v2 = u1 - u2 + v1 ಆಯಿತು ನಮಗಲ್ಲಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟಿಂಗ್ ದ ಈಕ್ವೇಷನ್ ಇದನ್ನು 3 ಅಂತ ಹೇಳಿ ತ್ರೀನ ತೊಗೊಂಡಾಗ ನೆಕ್ಸ್ಟ್ ಈ ಈಕ್ವೇಷನ್ 3ಯಲ್ಲಿರೋದನ್ನು 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲೇನಾಯಿತು m1 × u1 - v1 = m2 × v2 ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ u1 - u2 + v1. ಇಲ್ಲಿ ಆಲ್ರೆಡಿ ಒಂದು u2 ಇತ್ತು, u2 - u2 + 2u2 ಅಂದರೆ -2u2 ಆಯ್ತಲ್ಲ. ಅಲ್ಲಿ ಫೈನಲ್ ಆಗಿ v1ಗೆ ಒಂದು ಎಕ್ಸ್ಪ್ರೆಷನ್ ಬರ್ಕೋಬೋದು ನಾವು. ಹಾಗಾದರೆ v1 ಟರ್ಮ್ನ ಈ ಕಡೆ ತೊಗೊಂಡಾಗ v1 ತೊಗೊಂಡಾಗ 2m2u2 + u1 × m1 - m2 / m1 + m2 ಬರುತ್ತೆ. ಸೊ ದಟ್ ಈಸ್ v1ಗೆ ಒಂದು ಎಕ್ಸ್ಪ್ರೆಷನ್ ಬಂತು. ನಾವು ಕನ್ಸಿಡರ್ ದಟ್ ಈಕ್ವೇಷನ್ ಆಸ್ 4 ಅಂತ. ಅದೇ ಥರನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋದರೆ 4ನ 3ಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ v2ಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ 2 × m1u1 + u2 × m2 - m1 / m1 + m2 ಆಯಿತು. ಸೊ ಹಾಗಾದರೆ ಫೈನಲ್ ವೆಲಾಸಿಟೀಸ್ ಏನಿತ್ತು ನಮಗೆ v1 ಮತ್ತು v2 ಇತ್ತು. ಆ ಫೈನಲ್ ವೆಲಾಸಿಟೀಸ್ v1 ಮತ್ತು v2ಗೆ ಒಂದು ಎಕ್ಸ್ಪ್ರೆಷನ್ ಬಂತು. ಸೊ ದಟ್ ಈಸ್ ವೆನ್ u2 = 0. ಒಂದು ಪಾರ್ಟಿಕಲ್ಲು m2 ಅನ್ನೋ ಪಾರ್ಟಿಕಲ್ಲು ರೆಸ್ಟಲ್ಲಿದೆ ಅಂತ ಹೇಳಿದಾಗ u2 0 ಆಯಿತು ಅಂದಾಗ v1 ಏನಾಗುತ್ತೆ, ದಿಸ್ ಟರ್ಮ್ ಬಿಕಮ್ 0. ಸೊ ದಟ್ ಇಲ್ಲೇನಾಯಿತು m1 - m2 / m1 + m2 × u1. v2 ಏನಾಗುತ್ತೆ 2m1u1 / m1 + m2. u2 0 ಆಯಿತು ಅಂದಾಗ ಎರಡು ಟರ್ಮು 0 ಆಯಿತು. ಸೊ ಫೈನಲ್ ವೆಲಾಸಿಟೀಸ್ ಏನು ಬಂತು ಹಾಗಾದರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ 7 ಮತ್ತು 5. ಇಲ್ಲಿ 8 7 ಮತ್ತು 8ಅಲ್ಲಿ ನಾವು ಹೇಳ್ತೀವಿ. ಈಕ್ವೇಷನ್ ನಂಬರ್ ಒಂಚೂರು ತಪ್ಪಾಗಿದೆ, 6 ಮತ್ತು 7 ಆಗಬೇಕು. ಸಿ ಇಫ್ ದ ಟೂ ಕೇಸ್ 1 ಇಫ್ ದ ಟೂ ಮಾಸಸ್ ಆರ್ ಈಕ್ವಲ್, ಎರಡು ಮಾಸು ಕೂಡ ಈಕ್ವಲ್ ಆಗಿದೆ ಅಂತ ಹೇಳಿದಾಗ ಇಫ್ m1 and m2 ಆರ್ ಸೇಮ್ v1 = 0 and v2 = u1. ಸೊ ಹೇಗೆ ಹಾಗಾದರೆ m1 ಮತ್ತು m2 ಎರಡೂ ಈಕ್ವಲ್ ಆಗಿದೆ ಅಂತ ಹೇಳಿದಾಗ ಇಲ್ಲಿ ನೋಡಿ ಇಲ್ಲೂ m ಆಯಿತು, ಇಲ್ಲೂ m ಆಯಿತು. m1 = m2 ಅಂದರೆ ದಿಸ್ ಬಿಕಮ್ 0. ಅಲ್ಲಿ ಉಳ್ಕೊಳೋದೇನು ಹಾಗಾದರೆ m1 + m2 ಅಂತ ಹೇಳಿದಾಗ v1 ಏನಾಯ್ತು ನಮಗೆ 0 ಆಯಿತು, ಇಲ್ಲೇ 0 ಆಯಿತು. m1 = m2 ಅಂದರೆ 0 ಆಯಿತು. ನೆಕ್ಸ್ಟು v2 = u1. v2 ಏನಾಯ್ತಲ್ಲಿ u1, ಯಾಕಂದರೆ m1 ಇಲ್ಲೇನಾಯಿತು 2m ಇದೆ, ಇಲ್ಲಿ m1 + m2 ಅಂದರೆ 2m ಆಯಿತು. 2m ಕ್ಯಾನ್ಸಲ್ ಆಗಿ ಉಳ್ಕೊಳೋದೇನಲ್ಲಿ u1 ಒಂದೇ ಉಳ್ಕೊಳುತ್ತೆ. ನೆಕ್ಸ್ಟ್ ಇಫ್ ಒನ್ ಮಾಸ್ ಡಾಮಿನೇಟ್ಸ್, ಎಕ್ಸಾಂಪಲ್ ಅಂದರೆ ಒಂದು ಮಾಸ್ ಜಾಸ್ತಿ ಇದೆ ಅಥವಾ m1 ಜಾಸ್ತಿ ಇರ್ಬೋದು ಅಥವಾ m2 ಜಾಸ್ತಿ ಇರ್ಬೋದು. ಇಲ್ಲಿ ನಾವು ತೊಗೊಳ್ಳೋಣ m2 ಮಚ್ ಗ್ರೇಟರ್ ದೆನ್ m1. m2 ಮಾಸು ಏನಾಗಿದೆ ದೊಡ್ಡದಿದೆ ಅಂತ ಇಟ್ಕೊಂಡಾಗ v1 = ಆಗ v1 = -u1. ಇಲ್ಲಿದೆ ಇಲ್ಲೇನಾಯಿತು m2 ಏನೋ -u1 ಬರುತ್ತೆ ಆ್ಯಂಡ್ v2 ಏನಾಯ್ತಲ್ಲಿ 0 ಬರುತ್ತೆ, ನೆಗ್ಲಿಜಿಬಲ್. ಯಾಕಂದರೆ m2 ಇಲ್ಲೇನಾಯಿತು ಡಿನಾಮಿನೇಟರ್ ಹೋಗಿರೋದ್ರಿಂದ ದಟ್ ಈಸ್ 0 ಆಗ್ತಾ ಇರುತ್ತೆ ನಮಗೆ. ದೆನ್ ದ ಹೆವಿಯರ್ ಪಾರ್ಟಿಕಲ್ ಈಸ್ ಅನ್ಡಿಸ್ಟರ್ಬ್ ವೈಲ್ ದ ಲೈಟರ್ ಪಾರ್ಟಿಕಲ್ ರಿವರ್ಸಸ್ ಇಟ್ಸ್ ವೆಲಾಸಿಟಿ ಅಲ್ವಾ. ಒಂದು ಆಬ್ಜೆಕ್ಟು ರೆಸ್ಟಲ್ಲಿದೆ ಅಂತ ಹೇಳಿದಾಗ ಆ ಆಬ್ಜೆಕ್ಟಿಗೆ ಲೈಟರ್ ಪಾರ್ಟಿಕಲ್ ಬಂದು ಹೊಡೆದ್ರೆ ಹೆವಿಯರ್ ಪಾರ್ಟಿಕಲ್ ಏನೂ ಡಿಸ್ಟರ್ಬ್ ಆಗಲ್ಲ. ಅವಾಗೇನಾಯಿತು ಪಾರ್ಟಿಕಲ್ ತನ್ನ ಇದನ್ನೇ ವೆಲಾಸಿಟಿನ ರಿವರ್ಸ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಕೊಲ್ಯೂಷನ್ ಇನ್ ಎಲಾಸ್ಟಿಕ್ ಕೊಲ್ಯೂಷನು 1 ಡೈಮೆನ್ಷನಲ್ ಆದಾಗ ಎಕ್ಸ್ಪ್ರೆಷನ್ ಏನು ಬರುತ್ತೆ v1 v2ಗೆ ಅಂತ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಕೊಲ್ಯೂಷನ್ ಇನ್ 2 ಡೈಮೆನ್ಷನ್ಸ್. ಹಾಗಾದರೆ 2 ಡೈಮೆನ್ಷನಲ್ ಕೊಲ್ಯೂಷನ್ಸ್ ಆದಾಗ ಏನಾಗುತ್ತೆ, ಸೊ ಆ್ಯಸ್ ಇನ್ ಎ ಫಿಗರ್ ನೋಡ್ತಾ ಇದ್ದೀವಿ ನಾವು. ಕೊಲ್ಯೂಷನ್ ಆಫ್ ಮೂವಿಂಗ್ ಮಾಸ್ m ವಿತ್ ಸ್ಟೇಷನರಿ ಮಾಸ್ m2. ಇಲ್ಲಿ ಮಾಸ್ m, ಇದು ಸ್ಟೇಷನರಿ ಮಾಸ್ m2 ಅಂದರೆ ಮೂವ್ ಆಗ್ತಿಲ್ಲ. ಸೊ ಲೀನಿಯರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಇನ್ ಸಚ್ ಎ ಕೊಲ್ಯೂಷನ್. ಸಿನ್ಸ್ ಮೊಮೆಂಟಮ್ ಇಸ್ ಎ vector, this implies 3 equations for the 3 directions x, y, z. ಸೊ ಮೊಮೆಂಟಮ್ ವೆಕ್ಟರ್ ಅಂತ ಹೇಳಿದಾಗ ವಿ ಕ್ಯಾನ್ ರಿಸಾಲ್ವ್ ಎಕ್ಸ್ ಆಕ್ಸಿಸಲ್ಲೂ ಆಗ್ಬೋದು, ವೈ ಆಕ್ಸಿಸಲ್ಲೂ ಆಗ್ಬೋದು ಆ್ಯಂಡ್ ಆಸ್ ವೆಲ್ ಆಸ್ ಝೆಡ್ ಆಕ್ಸಿಸಲ್ಲೂ ಕೂಡ ಏನಾಗ್ಬೋದು ವೆಕ್ಟರ್ ಇಂಪ್ಲೈ ಆಗ್ತಾ ಹೋಗುತ್ತೆ. ಕನ್ಸಿಡರ್ ದ ಪ್ಲೇನ್ ಡಿಟರ್ಮೈನ್ಡ್ ಬೈ ದ ಫೈನಲ್ ವೆಲಾಸಿಟೀಸ್ ಡೈರೆಕ್ಷನ್ ಆಫ್ m1 ಆ್ಯಂಡ್ m2 ಆ್ಯಂಡ್ ಚೂಸ್ ಇಟ್ ಟು ಬಿ xy ಪ್ಲೇನ್. xy ಪ್ಲೇನಲ್ಲಿ ಹೆಂಗಾಗಿದೆ ಅಂತ ನೋಡೋಣ ನಾವು. The conservation of the z component linear in momentum implies the entire collision is in the xy plane. The x and y component are the equations. ನಾವೀಗ ಅಸ್ಯೂಮ್ ಮಾಡ್ಕೊಂಡಿರೋದು ಯಾವುದು x ಮತ್ತು y ಪ್ಲೇನಿನ ಒಂದು ಕೊಲ್ಯೂಷನ್ ಆಗ್ತಿದೆ ಅಂತ ಇಟ್ಕೋಣ. ಸೊ ದಟ್
m1u1 is equal to m1v1 cos theta 1 plus m2v2 cos theta 2. ಸಿನ್ಸ್ u2 is equal to 0, m2 u2 ಏನಾಯ್ತಲ್ಲಿ ಕ್ಯಾನ್ಸಲ್ ಆಯಿತು. ಅದು ಬರೆಯಬೇಕಾದ್ರೆ m1v1 ಏನಾಯಿತು, ಸಮ್ ಆ್ಯಂಗಲ್ ಫಾರ್ಮೇಷನ್ ಆಗಿರೋದ್ರಿಂದ ಇಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಸೊ ಇಟ್ ಕ್ಯಾನ್ ಬಿ ಟೇಕನ್ ಆಸ್ ಕಾಸ್ ಥೀಟಾ 1, ಇಲ್ಲಿ ಕಾಸ್ ಥೀಟಾ 2 ಅಂತ ತಗೊಂಡ್ವಿ. ನೆಕ್ಸ್ಟ್ and here this is equal to 0, that is equal to m1v1 sin theta 1 plus m2v2 sin theta 2. Here ಹಾಗಾದರೆ in most situations ಅಲ್ಲಿ ಏನೇನಾಯಿತು, the 4 unknowns v1 v2 theta 1 theta 2 and only 2 equations if theta 1 is equal to theta 2 is equal to 0. We regain m1 u1 is equal to m1 v1 plus m2 v2 for one dimensional collision. ಹಾಗಾದರೆ ಒನ್ ಡೈಮೆನ್ಷನ್ ಕೊಲಿಷನಲ್ಲಿ ನಾವು ಏನು ಮಾಡ್ಕೊಳ್ತೀವಿ, ವಾಪಸ್ಸು m1u1 is equal to m1v1 plus m2v2 ಅಂತ ಹೇಳಿ ಬರ್ಕೊಳ್ತೀವಿ ನಾವು ಅದನ್ನು. ಹಾಗಾದರೆ ಫರ್ದರ್ ಕೊಲಿಷನ್ ಎಲಾಸ್ಟಿಕ್ ಅಂತ ಬರೆದಾಗ ಅಲ್ಲೇನಾಯಿತು, ಕೈನೆಟಿಕ್ ಎನರ್ಜಿನೂ ಕೂಡ ನಾವೇನಾಗಬೇಕು, ಇಟ್ ಶುಡ್ ಬಿ ಕನ್ಸರ್ವ್ ಆಗಬೇಕಂತ ಹೇಳಿದಾಗ ನಾವು ಇದನ್ನು ಬರ್ಕೊಳ್ತೀವಿ. ಹಾಫ್ m1u1 ಸ್ಕ್ವೇರ್ is equal to half m1v1 ಸ್ಕ್ವೇರ್ ಪ್ಲಸ್ ಹಾಫ್ m2v2 ಸ್ಕ್ವೇರ್. ಸೊ we obtain an additional equation that still leaves us one equation short. At least one of the fourth unknown, say theta 1, must be made known for the problem to be solved. For example, theta 1 can be determined by moving a detector in a angular fashion from x to the y axis. So ಇಲ್ಲಿ ನಮಗೆ ಏನಾಯಿತು, 4 unknowns ಆಯಿತು. ಯಾವ್ದಾದ್ರು ಒಂದು ನೋನ್ ವೇರಿಯಬಲ್ ಗೊತ್ತಿದೆ, ಇನ್ನು ಉಳಿಕೆದನ್ನು ನಾವೇನು ಮಾಡ್ಬೋದು, ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅಲ್ವಾ. ಸೊ ಇಲ್ಲಿ ಈ ಫೈನಲ್ ಆಗಿ ನಮಗೆ 2 ಡೈಮೆನ್ಷನಲ್ ಆದಾಗ ಎಕ್ಸ್ಪ್ರೆಷನ್ ಏನು ಬಂತು, ಈ ಥರ ಬಂತು. So like this collision between the two dimensions, one dimension ಆಯಿತು, 2 dimension ಆಯಿತು. ನೆಕ್ಸ್ಟ್ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ. ಸೊ ವೇರಿಯಸ್ ಫಾರ್ಮ್ಸ್ ಆಫ್ ಎನರ್ಜಿ ಅಂತ ಹೇಳಿದಾಗ ನಾವು ಸ್ಟಾರ್ಟಿಂಗ್ ಕ್ಲಾಸಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಎನರ್ಜಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಸೋ ಮೆನಿ ಟೈಪ್ಸ್. ಸೊ ಬಟ್ ಅದರಲ್ಲಿ ನಾವು ಮೆಕ್ಯಾನಿಕಲ್ ಎನರ್ಜಿಯನ್ನು ನೋಡಿದ್ವಿ. ನಾವು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ 2 ಟೈಪ್ಸು, ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿನ ನೋಡಿದ್ವಿ ಅಲ್ವಾ. ಸೊ ಇದೆಲ್ಲ ಹಾಗಾದರೆ ಎನರ್ಜಿನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನು ಮಾಡ್ಬೋದು, ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಅಷ್ಟೇ. ಸೊ ಹಾಗಾದರೆ ಎನರ್ಜಿಗೆ ನಮಗೆ ಏನು ಯೂನಿಟ್ನ ಬರೆದಿದ್ವಿ ನಾವು, ಇಟ್ ಈಸ್ ಮೆಷರ್ಡ್ ಇನ್ ಆಲ್ವೇಸ್ ಟರ್ಮ್ಸ್ ಆಫ್ ಜೌಲ್ ಅಂತ ಹೇಳಿ ಬರ್ತಿದ್ವಿ. ಸೊ ಎಲ್ಲ ಹಾಗಾದರೆ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳಿದಾಗ ನಾನು ಆಲ್ರೆಡಿ ನೋಡ್ದಂಗೆ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಮೆಕ್ಯಾನಿಕಲ್ ಎನರ್ಜಿ. ಆ್ಯಂಡ್ ಸಮ್ ಆಫ್ ದ kinetic and potential energy is called as mechanical energy ಅಂತ ಬರುತ್ತೆ. ಸೊ ಫೈನಲಿ the equation can be written as E is equal to kinetic energy ಮತ್ತು plus potential energy. Heat, it is the energy possessed by a body due to the kinetic energy of its molecule. We can produce heat energy by converting mechanical electrical energy into, ಅಂದರೆ ಹೀಟ್ ಎನರ್ಜಿನ ಹೇಗೆ ಮಾಡ್ಬೋದು ಅಂತ ಹೇಳಿದಾಗ, ಸೊ ಹೀಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿದಾಗ ಮೆಕ್ಯಾನಿಕಲ್ ಎನರ್ಜಿ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಈಗ ಒಂದು ಯಾವುದೋ ಒಂದು ಬಲ್ಬು ಮನೇಲಿ ಬರ್ನ್ ಆಗ್ತಿದೆ ಅಂತ ಹೇಳಿದಾಗ, ಅಂದರೆ ಜಸ್ಟ್ ಏನಾಗ್ತದೆ, ಒಂದು ಲೈಟ್ನ ಆನ್ ಮಾಡಿದ್ವಿ ನಾವು. ಸೊ ಲೈಟ್ ಆನ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಉರಿತಿದ್ದಂಗೂ ಕೂಡ ಆ ಲೈಟನ್ನು ಮುಟ್ಟಿದಾಗ ನಮ್ಗೆ ಏನು ಅನಿಸುತ್ತೆ, ಬಿಸಿ ಅನಿಸುತ್ತೆ. ಅಲ್ಲೇನಾಯಿತು, ಸಮ್ ಎಲೆಕ್ಟ್ರಿಕಲ್ ಎನರ್ಜೀಸ್ ಡೆಸಿಪೇಟೆಡ್ ಆಸ್ ಹೀಟಾಗಿ ಏನಾಗ್ತಾ ಹೋಗುತ್ತೆ, ಚೂರು ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಹೀಟ್ ಎನರ್ಜಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಂಟರ್ನಲ್ ಎನರ್ಜಿ ಅಂತ ಹೇಳಿದಾಗ ಸಮ್ ಆಫ್ ದ ಕೈನೆಟಿಕ್ ಆ್ಯಂಡ್ ದ ಪೊಟೆನ್ಷಿಯಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿ ಇಸ್ ನಥಿಂಗ್ ಬಟ್ ದ ಟೋಟಲ್ ಎನರ್ಜಿ. ನಾವು ಈಗ ಆಲ್ರೆಡಿ ಸುಮಾರು ಸಲ ಇಂಟರ್ನಲ್ ಎನರ್ಜಿ ಅಂತ ನಾವು ಯೂಸ್ ಮಾಡಿದ್ವಿ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇರ್ಬೋದು, ಥರ್ಮೋಡೈನಮಿಕ್ಸ್ ಇರ್ಬೋದು. ಸೊ ವೇರಿಯಸ್ ಚಾಪ್ಟರ್ಸಲ್ಲಿ ನಾವು ಇಂಟರ್ನಲ್ ಎನರ್ಜಿ ಅಂತ ಯೂಸ್ ಮಾಡಿದ್ವಿ. ಸೊ ವಾಟ್ ಅಬೌಟ್ ದಿಸ್ ಇಂಟರ್ನಲ್ ಎನರ್ಜಿ ಅಂತ ಹೇಳಿದಾಗ, ದ ಟೋಟಲ್ ಎನರ್ಜಿ ಆಫ್ ಅವರ್ ಸಿಸ್ಟಮ್, ಒಂದು ಸಿಸ್ಟಮಿನ ಟೋಟಲ್ ಎನರ್ಜಿನ ನಾವೇನು ಹೇಳ್ತೀವಿ, ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಂಟರ್ನಲ್ ಎನರ್ಜಿ ಅಂತ ಹೇಳಿದಾಗ ಸಮ್ ಆಫ್ ದ ಕೈನೆಟಿಕ್ ಆ್ಯಂಡ್ ದ ಪೊಟೆನ್ಷಿಯಲ್ ಎನರ್ಜಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ, ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕಲ್ ಕರೆಂಟಿಗೆ ಸಂಬಂಧಪಟ್ಟಿರುವಂಥ ಒಂದು ಎನರ್ಜಿನ ನಾವೇನು ಹೇಳ್ತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಇನ್ ಆರ್ಡರ್ ಟು ಮೂವ್ ಎಲೆಕ್ಟ್ರಿಕ್ ಚಾರ್ಜಸ್ ವರ್ಕ್ ವಿಲ್ ಹ್ಯಾವ್ ಟು ಬಿ ಡನ್. ದಿಸ್ ವರ್ಕ್ ಡನ್ ಅಪಿಯರ್ಸ್ ಆಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ನಮಗೆ ಲೈಟ್ ಸ್ವಿಚ್ ಆನ್ ಮಾಡಿದಾಗ ಲೈಟ್ ಬರಬೇಕು ಅಂತ ಹೇಳಿದಾಗ ಅಲ್ಲೇನು ಮಾಡಬೇಕು, ದ ಚಾರ್ಜ್ ಏನಿರುತ್ತೆ ಆ ಚಾರ್ಜು ಕೆಲಸನ ಮಾಡಬೇಕು. ಎಲೆಕ್ಟ್ರಿಕ್ ಚಾರ್ಜಸ್ಸು ಕೆಲಸ ಮಾಡಿದರೆ ಮಾತ್ರ ಎಲೆಕ್ಟ್ರಿಕ್ ಸಪ್ಲೈ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಎನರ್ಜಿ. ನೆಕ್ಸ್ಟ್ ಕೆಮಿಕಲ್ ಎನರ್ಜಿ. A body such a chemical compound possesses chemical energy because of the chemical bonding. So chemical bonding of the atoms. So chemical compound has less energy than the parts of which it is made. The difference is in energy is called chemical energy. So chemical bonding ಅಲ್ಲಿ ನಾವು ಎನರ್ಜಿ ಸಮ್ ಎನರ್ಜಿ ಇದೆ ಅಂತ ಹೇಳ್ತೀವಿ. ಸೊ ಆ ಎನರ್ಜಿನ ನಾವೇನು ಹೇಳ್ತೀವಿ, ಕೆಮಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಎ ಕೆಮಿಕಲ್ ಕಾಂಪೌಂಡ್ ಹ್ಯಾಸ್ ಲೆಸ್ ಎನರ್ಜಿ.
ಸೊ ಕೆಮಿಕಲ್ ಕಾಂಪೌಂಡಿಗೆ ಒಂದು ಲೆಸ್ ಎನರ್ಜಿ ಇರುತ್ತೆ. ಆ ಒಂದು ಕೆಮಿಕಲ್ ಬಾಂಡಿಂಗಲ್ಲಿರೋಂಥ ಎನರ್ಜಿ ಆಮೇಲೆ ಕೆಮಿಕಲ್ ಕಾಂಪೌಂಡಲ್ಲಿರೋಂಥ ಲೆಸ್ ಎನರ್ಜಿಯ ಡಿಫ್ರೆನ್ಸ್ನ ತಗೊಂಡಾಗ ದಟ್ ಈಸ್ ದ ಕೆಮಿಕಲ್ ಎನರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ. ಎಸ್, ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳಿದಾಗ ದ ಎನರ್ಜಿ ಅವೈಲೇಬಲ್ ಫ್ರಮ್ ದ ಅಟಾಮಿಕ್ ನ್ಯೂಕ್ಲಿಯಸ್. ಅಟಾಮಿಕ್ ನ್ಯೂಕ್ಲಿಯಸ್ಸಲ್ಲಿ ಇರೋವಂಥ ಒಂದು ಎನರ್ಜಿನ ನಾವೇನು ಹೇಳ್ತೀವಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳ್ತೀವಿ. ನ್ಯೂಕ್ಲಿಯರ್ ಎನರ್ಜಿನ ಎರಡು ಥರ ನಾವು ತೊಗೋಬೋದು, ಐದರ್ ಬೈ ನ್ಯೂಕ್ಲಿಯರ್ ಫ್ಯೂಷನ್ ಆರ್ ಬೈ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ ನಾವು. ಸೊ ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ಫ್ಯೂಷನ್ ಇದೆಲ್ಲ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಆಗೋವಂಥ ಒಂದು ಪ್ರಾಸೆಸ್ಗಳು. ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ನಾವು ಏನು ಓದ್ತೀವಿ, ಸೊ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ನಾವೇನು ಓದ್ತೀವಿ. ಸೊ ದೋಸ್ ಆರ್ ದ ಎನರ್ಜಿ ರಿಲೇಟೆಡ್ ಟು ದೋಸ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅಬೌಟ್ ದ ವೇರಿಯಸ್ forms of energy. Okay, thank you.